ಇವತ್ತು ಮೈದಾ ಇಲ್ದಂಗೆ ಗೋಧಿಯಲ್ಲಿ ಒಂದು ಸೂಪರ್ ಟೇಸ್ಟಿ ಕೇಕ್ ಮಾಡೋಣ. ಇಡ್ಲಿ ಪಾತ್ರೆನ ಫಸ್ಟ್ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟಿದ್ದೀನಿ. 2 ಹಣ್ಣಾಗಿರೋ ಬಾಳೆಹಣ್ಣು ಮತ್ತು ಸ್ವೀಟ್ನೆಸ್ಗೆ ಬೆಲ್ಲದ ಪುಡಿ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ. ಈ ಮೂರನ್ನು ಫಸ್ಟು ಬ್ಲೆಂಡ್ ಮಾಡ್ಕೊಂಬಿಡೋಣ. ಇದಕ್ಕೆ ನಾವಿಲ್ಲಿ ಹೋಲ್ ವೀಟ್ ಗೋಧಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕಿದ್ದೀನಿ ಮತ್ತು 1 ಕಪ್ ಹಾಲು ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಮನೇಲಿ ಯಾವ ನಟ್ಸ್ ಇದೆಯೋ ಅದನ್ನು ಸಣ್ಣ ಪೀಸಸ್ ಮಾಡಿ ಹಾಕ್ಕೊಳ್ಳಿ. ಚಾಕ್ಲೇಟ್ ಇದ್ದರೂ ಹಾಕ್ಕೋಬೋದು. ಅಷ್ಟೇ ಸಿಂಪಲ್. ನಮ್ಮ ಕೇಕ್ ಬ್ಯಾಟರ್ ರೆಡಿ ಆಯಿತು. ಇದನ್ನು ಕೇಕ್ ಮಾಡುವಂಥ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಮೇಲೆ ಒಂದಷ್ಟು ಒಣದ್ರಾಕ್ಷಿ ಅಥವಾ ಚಾಕ್ಲೇಟ್ ಚಿಪ್ಸ್ ಹಾಕಿದಾಗ ಆ ಕೇಕ್ ನೋಡೋಕ್ಕೆ ಬಹಳ ಚೆಂದ ಇರುತ್ತೆ. ಇದನ್ನು ಆಲ್ರೆಡಿ ಬಿಸಿ ಮಾಡೋಕ್ಕೆ ಇಟ್ಟಿರುವಂಥ ಇಡ್ಲಿ ಪಾತ್ರೆಗಿಟ್ಟು 45 ಮಿನಿಟ್ಸ್ ಅಷ್ಟೇ ನಿಮ್ಮ ಕೇಕ್ ರೆಡಿಯಾಗಿರುತ್ತೆ. ಸ್ವಲ್ಪ ಕೂಲ್ ಡೌನ್ ಆದಮೇಲೆ ಕಟ್ ಮಾಡಿ ಇಡೀ ಫ್ಯಾಮಿಲಿ ಎಂಜಾಯ್ ಮಾಡ್ಬೋದು. ಮನೆಯಲ್ಲೇ ನೀವು ಮಾಡಿರುವಂಥ ಕೇಕ್. ಇದೇ ಥರ ಹೆಲ್ತಿ ಫುಡ್ಸ್ಗೆ ನಮ್ಮ ಚಾನೆಲ್ ಫಾಲೋ ಮಾಡಿ. ಹಾಗೆ ನಿಮಗೆ ನಿಮ್ಮ ಫ್ಯಾಮಿಲಿಯವ್ರಿಗೆ ಡಯಟ್ ಕೌನ್ಸಿಲಿಂಗ್ಗೆ ವೆರಿ ಸಿಂಪಲ್ ಅಲ್ವಾ? ಅಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ನಾವೇ ಕನೆಕ್ಟ್ ಆಗ್ತೀವಿ.